ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಕ್ಕಳಿಗೋಸ್ಕರ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಬಿಸ್ಕೆಟ್ಸ್. ಬನ್ನಿ ನೋಡೋಣ. 1 ಕಪ್ ರವೆ, ಹಾಗೆ 1 ಕಪ್ ಮೈದಾ, 1/4 ಕಪ್ಪಷ್ಟು ಸಕ್ಕರೆ, 2 ಸ್ಪೂನ್ ಎಳ್ಳು, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ, ಹಾಗೆ 1-2 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಹಾಲು, ಸ್ವಲ್ಪ ಹಾಲು ಹಾಕ್ಕೊತ ಕಲಿಸ್ಕೊಳ್ಳೋಣ. ಗಟ್ಟಿಯಾಗಿ ಕಲಿಸ್ಕೋಬೇಕು. ಒಂದೇ ಸರಿ ಹಾಲು ಹಾಕ್ಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ನೋಡಿ ಸ್ವಲ್ಪನೇ ಹಾಲು ಹಾಕ್ಕೊಂತ ಕಲಿಸ್ಕೊಳ್ಳಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ, ಎಣ್ಣೆ ಕಾಯೋವರೆಗೂ. ಎಣ್ಣೆ ಕಾದ್ಮೇಲೆ ಹಿಟ್ಟನ್ನು ಒಂದು ಬಟರ್ ಪೇಪರ್ ಮೇಲೆ ದಪ್ಪನೇ ತೀಡ್ಕೊಳ್ಳೋಣ. ತುಂಬ ತೆಳುವಾಗಬಾರ್ದು. ನಂತರ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ರೌಂಡಾಗಿ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಬಿಸ್ಕೆಟ್ ಥರ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಒಂದು ಅಂದಾಗಿ ಹಾಕೋಣ. ತುಂಬ ಹೈ ಫ್ಲೇಮಲ್ಲಿ ಇಡಬೇಡ್ರಿ, ಲೋ ಫ್ಲೇಮಲ್ಲಿ ಗೋಲ್ಡ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ನಿಧಾನಕ್ಕೆ ಟರ್ನ್ ಮಾಡಿರಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ್ಮೇಲೆ ಜಾಸ್ತಿ ಡಾರ್ಕ್ ಆಗಬಾರ್ದು, ಲೈಟ್ ಆಗಿರುವಾಗೆ ತೆಗೆದುಬಿಡಬೇಕು. ನೋಡಿ, ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಇನ್ನು ಉಳಿದಿರೋ ಅಂತ ಎಲ್ಲ ಬಿಸ್ಕೆಟ್ಸ್ಗಳನ್ನ ಹಾಕೋಣ. ನೋಡಿ, ಸೆಕೆಂಡ್ನೇದು ಕೂಡ ಎಷ್ಟು ಚೆನ್ನಾಗಾಗಿದೆ. ಕಲರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ.
ಈ ಥರ ಇರುವಾಗಲೇ ತಗೊಂಡ್ಬಿಡ್ಬೇಕು. ಸ್ವಲ್ಪ ಡಾರ್ಕ್ ಆದರೆ ಅದು ಹೊರಗೆ ತೆಗೆದ್ಮೇಲೆ ಇನ್ನೂ ಡಾರ್ಕ್ ಆಗಿಬಿಡುತ್ತೆ. ನೋಡಿ, ಸೂಪರ್ ಆಗಿರೋ ಬಿಸ್ಕೆಟ್ ರೆಡಿ ಆಗಿದೆ. ಮಕ್ಕಳಿಗೆ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಒಂದು 10 ನಿಮಿಷ ಆರೋಕ್ಕೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.